ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದ್ರ ಹಿನ್ನೆಲೆ ಏನು ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ಅವಾಗ ನಾನು ನಿಮ್ಗೇನು ಮಾಡಲ್ಲ, ನಾನೇ ಏನಾದರೂ ಮಾಡ್ಕೋತೀನಿ. ಅದು ನಿಮ್ಮ ಮುಂದೆನೆ. ಯಾಕೆ ಗೊತ್ತಾ, ನಿಮಗೆ ಸಮಾಧಾನ ಆಗ್ಬೇಕಲ್ವಾ? ನಯನ, ದಯವಿಟ್ಟು ಈ ವಿಷಯ ಎಲ್ಲ ಚಿಕ್ಕಮ್ಮಂಗೆ ಹೇಳಬೇಡಿ. ಅವ್ರ ಮನ್ಸಿಗೆ ತುಂಬಾನೇ ನೋವಾಗತ್ತೆ. ಈಗಲೂ ಹೇಳಿ, ನನ್ನಿಂದ ನಿಮ್ಗೇನಾದ್ರೂ ಆಗ್ಬೇಕು ಅಂತಿದ್ರೆ ಅದನ್ನೂ ಮಾಡ್ತೀನಿ. ವಿಶು, ಹೆಂಗೆ ನನ್ ಪ್ಲಾನು ವರ್ಕೌಟ್ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ನಿಜ ತಾರ, ಅಷ್ಟು ದುಡ್ಡು ಖರ್ಚು ಮಾಡಿ ರಾಹುಲ್ಗೊಂದ್ ಗತಿ ಕಾಣಿಸ್ಬೇಕು ಅನ್ಕೊಂಡ್ರೆ ನೈನ್ ಅದನ್ನೆಲ್ಲ ಫ್ಲಾಪ್ ಮಾಡ್ಬಿಡೋದ. ಆದ್ರೆ ಈಗ ಅವಳ ಸೆರ್ಗಿಗೆ ಬೆಂಕಿ ಬಿದ್ದಿದೆ. ವಿಶ್ವ, ಇದೇ ನನಗೂ ಬೇಕಾಗಿದ್ದು. ಅಲ್ಲವರಿಬ್ರು ಕಿತ್ತಾಡ್ತಾ ಇರ್ತಾರೆ, ನಾವ್ ಇಲ್ಲಿಂದಾನೇ ಅದನ್ನ ಕಲ್ಪನೆ ಮಾಡ್ಕೊಂಡು ಎಂಜಾಯ್ ಮಾಡೋಣ. ತಾರ, ಅಕಸ್ಮಾತ್ ನೈನ ಈಗ ತನ್ನ ಉಳಿಸ್ಕೊಳ್ಳೋದಿಕ್ಕೆ ನಿನ್ ಮೇಲೆಲ್ಲ ಹೇಳ್ಬಿಟ್ರೆ? ಇಲ್ಲ, ಅವಳೇನು ಹೇಳಲ್ಲ. ಅವಳು ಬುದ್ಧಿನೇ ಅವಳಿಗೆ ಶತ್ರು ಅನ್ನೋದನ್ನ ತಿಳ್ಕೊ. ಆಗ ಅವಳು ಹೇಳಿದ್ರೆ ಎಲ್ಲ ವಿಷಯನೂ ಹೊರಗೆ ಬರುತ್ತೆ. ನಮ್ ವಿಷಯ ತುಂಬಾ ಚಿಕ್ಕದು. ಹಾಗೆ ನಯನ ಎಲ್ಲಾ ವಿಷಯನೂ ಹೇಳಿದ್ರೆ ಅತ್ತೆ ಸಿಕ್ಕಾಕೋತಾರೆ. ಅತ್ತೆ ಅವಾಗ ಸುಮ್ನೆ ಇರ್ತಾರ? ರಾಹುಲ್ ತಂದೆನ ಮುಂದಕ್ಕೆ ನಿಲ್ಲಿಸ್ತಾರೆ. ಕರೆಕ್ಟ್. ಈಗ ನಯನ ಯಾವ್ದನ್ನು ಬಾಯ್ ಬಿಡಕ್ಕಾಗಲ್ಲ. ಅತ್ತೆ ರಾಹುಲ್ ಪ್ರಾಣ ಬೇಕಾದ್ರೂ ತೆಗಿತಾರೆ. ಆದ್ರಿಂದ ನಾವ್ ಏನ್ ಮಾಡಿದ್ರು ನಯನ ಯಾರನ್ನು ಬಿಟ್ಕೊಡಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂಡು ನಾನಿನ್ನು ಅವಳನ್ನ ಆಟ ಆಡಿಸ್ತೀನಿ. ನಾನು ಕೊಡೋ ಕಾಟಕ್ಕೆ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ ಬೀಳ್ಬೇಕು. ಅವರು ಅವಮಾನದಲ್ಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ಬೇಕು. ಅವರಿಬ್ರು ದೂರ ಆಗ್ಬೇಕು. ಹಾಗೆ ಮಾಡ್ತೀನಿ. ನಿಜಾನೇ, ಆದ್ರೆ ನಾವ್ ಅನ್ಕೊಂಡಂಗೆಲ್ಲ ಆಗುತ್ತಾ? ನಯನ ತನ್ನ ಉಳಿಸ್ಕೊಳ್ಳೋದಿಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡೇ ಮಾಡ್ತಾಳೆ. ಇಲ್ಲ, ಅವಳಿಗೆ ಯೋಚನೆ ಮಾಡೋದಕ್ಕೂ ಟೈಮ್ ಕೊಡಲ್ಲ. ಹಾಗೆ ಅವಳಿಗೆ ಒಂದ್ರ ಮೇಲೊಂದು ಟಾರ್ಚರ್ ಕೊಡ್ತಾನೆ ಇರ್ತೀನಿ. ಈಗ ನೋಡ್ತೀಯಲ್ಲ, ಗಡ್ಡಗ್ ಬೆಂಕಿ ಬಿದ್ದಿರೋ ಹಾಗೆ ಪತ್ರ ಗುಡ್ತಾ ಇದ್ದಾನೆ ಆ ರಾಹುಲ್. ಹಾಗೆ ಒದ್ದಾಡ್ಬೇಕು. ಇದಿನ್ನು ಶುರು, ಮುಂದೆ ಇನ್ನೂ ಇದೆ. ನೋಡ್ತಾ ಇರು, ಮಜಾ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ನನಗ್ ಮೋಸ ಮಾಡಿ ಅವತ್ತು ಅವಳ ಜೊತೆ ಖುಷಿಯಾಗಿದ್ನಲ್ವಾ? ಈ ತಾರ ಅಂದ್ರೆ ಏನು ಅಂತ ತೋರಿಸ್ತೀನಿ. ಅವ್ರು ಮಾತ್ರ ಅಲ್ಲ, ಅತ್ತೆಗೂ ಗೊತ್ತಾಗ್ಬೇಕು. ವಿಶು, ರಾಹುಲ್ ಬಂದ, ನಡಿ. ಬಾವಾ ಬನ್ನಿ, ಬನ್ನಿ ಬಾವಾ. ಬಾವಾ, ಹನಿಮೂನಲ್ಲಿ ಮಾತಾಡಿದ್ ಸಾಕಾಗ್ಲಿಲ್ಲ ಅಂತ ನೀವು ಅಕ್ಕ ಆ ಕಡೆ ಹೋಗಿ ಮಾತಾಡ್ತಾ ಇದ್ರಾ? ಹಾಗೇನಾದ್ರೂ ಇದ್ದಿದ್ರೆ ನೀವಿಬ್ರು ಸಪ್ರೇಟ್ ಆಗಿ ಮಾತಾಡ್ಬೋದಿತ್ತಪ್ಪ. ಬಾವಾ, ನೀವ್ ಜಗಳ ಆಡಿದ್ರಾ? ಹಾಗಾದ್ರೆ ನೀವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ಆಯ್ತು. ಸಂಸಾರದಲ್ಲಿ ಜಗಳ ಇರ್ಬೇಕು ಬಾವಾ. ನೀವ್ಯಾಕೆ ಜಗಳ ಆಡಿದ್ರಿ? ಯಾವ ಮಗು ಬೇಕು ಅಂತನಾ? ನಮ್ಮ ಅಕ್ಕ ಗಂಡ್ ಮಗು ಬೇಕು ಅಂತ ಹೇಳಿರ್ತಾಳೆ, ಅದಕ್ಕೆ ನೀವು ಕಿತ್ತಾಡಿದ್ದೀರಾ.
ದೀಪಾ, ಇದೇನ್ ದೀಪಾ, ತಿಂಡಿನಾ? ಹೌದು ರಶ್ಮಿ. ಯಾರಕ್ ತಗೊಂಡೋಗ್ತಿದ್ಯಾ? ಅದೇ ಅವ್ರೇನೋ ಹೊರಗೆ ಬರ್ತಿಲ್ವಂತಲ್ಲ, ಅವ್ರಿಗೆ ಕೊಡೋಣ ಅಂತ ತಗೊಂಡೋಗ್ತಿದ್ದೀನಿ. ಹ್ಞೂ ದೀಪಾ, ಅವ್ರಿಗೆ ಅದ್ ಏನಾಯ್ತೋ ಏನೋ ಗೊತ್ತಿಲ್ಲ, ಹೊರಗೆ ಬರ್ತಿಲ್ಲ, ಒಳಗೆ ಇದಾರೆ. ಅಲ್ಲ, ಅವ್ರು ಕೇಳಿದ್ರೆ ತಗೊಂಡೋಗ್ ಕೊಡ್ಬೇಕು, ನೀನ್ ಯಾಕೆ ಅವ್ರು ಕೇಳ್ದೇನೆ ತಗೊಂಡೋಗ್ ಕೊಡ್ತಿದ್ಯಾ? ಅದೇನೋ ನಿಜ ರಶ್ಮಿ, ಆದ್ರೆ ಇವ್ರೆಲ್ಲ ಹೇಳ್ತಾ ಇರೋದನ್ನ ನೋಡ್ತಿದ್ರೆ ಅವ್ರೊಬ್ರೇ ಒಳಗ್ ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ಅನ್ನಿಸ್ತು. ಅದಕ್ಕೊಂದ್ ಕಾರಣ ಬೇಕಲ್ವಾ, ಅದಕ್ಕೆ ಈ ತಿಂಡಿ ತಗೊಂಡ್ ಹೋಗ್ತಿದ್ದೀನಿ. ನಿಜ ದೀಪಾ, ನನಗೂ ಹಾಗೆ ಅನ್ಸಿತ್ತು, ಒಳಗ್ ಏನ್ ಮಾಡ್ತಿದಾರೆ ನೋಡೋಣ ಅಂತ. ಆದ್ರೆ ಅವ್ರು ನನ್ ಮುಖ ನೋಡಿದ್ರೇನೆ ಸಿಟ್ಟಾಗ್ತಾರೆ, ಅದಕ್ಕೆ ಹೋಗ್ಲಿಲ್ಲ. ಆದ್ರೂ ನನ್ ಮನ್ಸ್ ತಡಿಲಿಲ್ಲ, ಅವ್ರ ರೂಮ್ ಸುತ್ತಮುತ್ತ ಹೋಗ್ ಬಂದೆ, ಏನು ಸದ್ದೇ ಇಲ್ಲ. ಯಾರಿಗಾದ್ರೂ ಫೋನ್ ಮಾಡ್ತಾ ಇದಾರೇನೋ ಅಂತ ಅನ್ಕೊಂಡ್ರೆ ಅದೂ ಇಲ್ಲ. ಗೊತ್ತಾ ದೀಪಾ, ನನಗ್ ತಡಿಯಕ್ಕಾಗ್ದೆ ಕಿಟಕಿಯಿಂದ ನೋಡ್ದೆ, ಕೂತ್ ಜಾಗದಲ್ಲೇ ಕೂತಿದ್ದಾರೆ, ಎಲ್ಲೂ ಅಳ್ಳಾಡ್ತಾನೆ ಇಲ್ಲ. ಆಮೇಲೆ ಏನಾದ್ರೂ ಆಗೋಯ್ತೇನೋ ಅಂತ ನೋಡ್ದೆ, ಸದ್ಯ ಬದುಕಿದ್ರು. ಪಾಪಿ ಚಿರಾಯು ಅಂತಾರಲ್ಲ, ಅಷ್ಟು ಸುಲಭವಾಗಿ ಆ ಜೀವ ಹೋಗುತ್ತಾ ಹೇಳು? ಇನ್ನು ಅದ್ಯಾರಿಗೆ ಕಾಟ ಕೊಡ್ಬೇಕೋ ಏನೋ. ಅಲ್ಲ ರಶ್ಮಿ, ಇದ್ದಕ್ಕಿದ್ದ ಹಾಗೆ ಯಾಕೆ ಹಿಂಗ್ ಆಡ್ತಿದ್ದಾರೆ ಅಂತ. ರಾಹುಲ್ ಅವ್ರು ಹೋದಾಗಿಂದ ನಾನು ಇಲ್ಲಿಗೆ ಬರ್ತಾನೆ ಇದ್ದೀನಿ, ಅವ್ರ ಮುಖಾನೇ ಕಾಣಿಸ್ತಿಲ್ಲ. ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡು ಎಲ್ರ ಜೊತೆ ಜಗಳ ಮಾಡ್ಕೊಂಡು ಓಡಾಡ್ತಿದ್ರಲ್ವಾ, ಆದ್ರೆ ಈಗ ನೋಡು ಸುಮ್ನೆ ಕೂತಿದ್ದಾರೆ. ಇವ್ರಿಗೆ ಏನ್ ಬಂತು ಅಂತ ನಾನು ನೋಡ್ತಾನೆ ಇದ್ದೀನಿ, ಒಂದ್ಸತಿನೂ ಆಚೆ ಬರ್ಲೇ ಇಲ್ಲ. ದೀಪಾ, ಅವ್ರಿಗೆ ಏನೋ ಆಗಿದೆ. ನನ್ಗೂ ಹಾಗೆ ಅನ್ನಿಸ್ತಿದೆ ರಶ್ಮಿ, ಆದ್ರೆ ಅವರೇ ಅಲ್ವಾ ರಾಹುಲ್ನ ಹನಿಮೂನ್ ಕಳ್ಸಿರೋದು. ಆದ್ರೆ ಅವ್ರೊಬ್ರೇ ರೂಮಲ್ಲಿ ಯಾಕೆ ಕೂತ್ಕೋಬೇಕು? ದೀಪಾ, ಬರೀ ಕೂತಿರೋದಷ್ಟೇ ನೀನು ಗೊತ್ತಿರೋದು, ಅವ್ರಿಗೆ ರಾಹುಲ್ ಯಾರು ವಿಶ್ವ ಯಾರು ಅನ್ನೋದೇ ಮರ್ತೋಗಿದೆ. ರಾಹುಲ್ ಅವ್ರ ಹೆಸರು ಹೇಳೋ ಬದ್ಲು ವಿಶ್ವ ವಿಶ್ವ ಅಂತ ಹೇಳ್ತಿದ್ರಂತೆ. ರಾಹುಲ್ ಬದ್ಲಿಗೆ ವಿಶ್ವ ಅಂತಿದಾರ, ಯಾಕೆ? ಯಾಕೆ ಅಂದ್ರೆ ಏನ್ ಹೇಳಿ, ಎಲ್ಲೋ ತಲೆ ಲೂಸ್ ಆಗಿರ್ಬೇಕು ಅನ್ಸುತ್ತೆ. ಇವಮ್ಮಂಗ್ ಆಗದೆ ಇರೋರು ತುಂಬಾ ಜನ ಇದ್ದಾರೆ, ಯಾರೋ ಮಾಟ ಮಂತ್ರ ಮಾಡ್ಸಿರ್ಬೇಕು. ನೀನ್ ಹೇಳೋದು ನಿಜ ರಶ್ಮಿ, ಯಾಕೆ ಅಂದ್ರೆ ರಾಹುಲ್ ಮುಂದೆ ಅವ್ರಿನ್ನೂ ತುಂಬಾ ನಾಟಕ ಆಡ್ಬೇಕಲ್ವಾ. ದೀಪಾ, ರಾಹುಲ್ ಅವ್ರನ್ನ ಹತ್ರನೇ ಸೇರಿಸ್ತಿರ್ಲಿಲ್ವಂತೆ. ಇದ್ದಕ್ಕಿದ್ದಾಗೆ ರಾಹುಲ್ ಅವ್ರ ಹತ್ರ ಬಂದು ಮಗ ಮಗ ಅಂತ ಮಾತಾಡಿಸ್ತಿದ್ರಂತೆ. ಅದಕ್ಕೆ ನಾನು ಹೇಳಿದ್ದು ಅವಮ್ಮಂಗ್ ತಲೆ ಕೆಟ್ಟಿದೆ ಅಂತ. ಒಬ್ಬೊಬ್ರೇ ಮಾತಾಡ್ತಾರೆ, ಒಬ್ಬೊಬ್ರೇ ರೂಮಲ್ಲಿ ಇರ್ತಾರೆ, ಏನೋ ಆಗಿದೆ. ರಶ್ಮಿ, ನೀನ್ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ನನ್ಗೀಗ್ಲೇ ಒಳಗ್ ಹೋಗಿ ನೋಡ್ಬೇಕು ಅನ್ನಿಸ್ತಿದೆ. ನಾನು ಹೋಗ್ತೀನಿ. ದೀಪಾ ಇರು, ನಾನು ನಿನ್ ಜೊತೆ ಬರ್ತೀನಿ. ಬೇಡ ರಶ್ಮಿ, ನಾನು ಒಬ್ಳೆ ಹೋಗ್ತೀನಿ. ಸರಿ, ಏನೇ ಆಗ್ಲಿ ನೀನ್ ಆ ಅಮ್ಮನಿಂದ ಸ್ವಲ್ಪ ದೂರನೇ ಇರು, ನನ್ಗೂ ಸ್ವಲ್ಪ ಕೆಲ್ಸ ಇದೆ, ಆಮೇಲೆ ಸಿಗ್ತೀನಿ. ಸರಿ.